ಈ ಸ್ವಾಮಿಗಳು ಯಾರು ಈ ಭೈರವಿ ಅಮ್ಮ ಅನ್ನೋರು ಏನಿದ್ದಾರೆ ಅವರು ಚಿತ್ರದುರ್ಗದಲ್ಲಿ ಚಿಕ್ಕ ಹುಡುಗರಿದ್ದಾಗ ನಾನು ನೋಡಿದ್ದೆ ಅವ್ರನ್ನ. ಇಲ್ಲಿರೋ ಈ ವ್ಯವಸ್ಥೆ ಎಲ್ಲ ನೋಡಿದರೆ ಏನೋ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಆ ದೈವಿ ಶಕ್ತಿ ಇದೆ ಅಂತ ನನಗನ್ಸುತ್ತೆ. ಆ ದೈವಿಕವಾಗಿ ಇಷ್ಟೆಲ್ಲ ನಡೆಸ್ತಾ ಇದ್ದಾರಲ್ಲ, ಅದು ಮನಸ್ಸಿಗೆ ಸಮಾಧಾನ ಕೊಡುತ್ತೆ, ಎಷ್ಟೋ ಜನಕ್ಕೆ ಸಮಾಧಾನ ಕೊಡುತ್ತೆ. ಈ ಒಂದು ಕಾಡು ಜಾಗ, ಯಾವುದೋ ಒಂದು ಕೊಂಪೆ ಒಳಗೆ ಯಾವುದೋ ಒಂದು ಜಾಗದಲ್ಲಿ ಇಷ್ಟು ಅದ್ಭುತವಾಗಿ ಇವರು ನಡೆಸ್ತಾ ಇದ್ದಾರೆ ಅಂತಂದರೆ ಕೈ ಮುಗಿಬೇಕು. ನಾನು ಇವರು ಚಿಕ್ಕವರು ಇದ್ದಾಗ ಈ ಶ್ರೀನಿವಾಸ ಕಲ್ಯಾಣವನ್ನು ಮನೆಯೊಳಗೆ ಮಾಡ್ತಾಯಿದ್ರು. ನಾನು ಹೋಗ್ತಾಯಿದ್ದೆ. ಹೋದರೆ ಮುಂದೆ ಬರ್ರಿ ಅಂತೇಳಿ ಕರೆದು ನಾನು ಕೂಡಿಸೋರು. ನಾನು ಹೇಳ್ತಿರೋದು ಈಗ ಸುಮಾರು ಒಂದು 35-40 ವರ್ಷದ ಕೆಳಗಿನ ಮಾತು ಅಂತ ಕಾಣುತ್ತೆ. ಈಗ ಹೇಳಿದ್ನಲ್ಲ ನಿಮಗೆ, ಒಂದು 40 ವರ್ಷದ ಕೆಳಗಿನ. ಅವಾಗ ಅಂದ್ಕೊಂಡೆ ಏನಿದೆ ಇವು ಚಿಕ್ಕ ಹುಡುಗನಿಗೆ ಇಷ್ಟೊಂದು ಇದೆಯಲ್ಲ ಅಂತ ಅವತ್ತು ಅನಿಸಿತ್ತು. ಇವತ್ತು ನೋಡಿದರೆ ಅದೇನು ವಿಶೇಷ ಅಲ್ಲ, ಈಗಿರೋ ಒಂದು ಇದು ಅವತ್ತೇ ಅದು ತೋರಿಸ್ಬಿಟ್ಟಿದೆ. ಮರ ದೊಡ್ಡ ಮರ ಆಗೋದು ಅದು ಆ ಬೆಳವಣಿಗೆ ಒಳಗೆ ತೋರಿಸ್ಬಿಟ್ಟಿದೆ ಅಂತ ಅನಿಸುತ್ತೆ. ಬಹುಶಃ ಇದಿನ್ನೂ ಹೆಚ್ಚು ಮುಂದೆ ಪ್ರಾಜ್ವಲ್ಯಮಾನವಾಗಿ ಹೆಚ್ಚು ಆಧ್ಯಾತ್ಮಿಕವಾಗಿ ಮುಂದುವರಿಯುತ್ತೆ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಒಳ್ಳೆಯದಾಗಲಿ ಅಂತ ನನ್ನ ಪ್ರಾರ್ಥನೆ.